ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬರುವ ಗುರುವಾರ 15ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಕ್ರಾಂತಿ ಉತ್ಸವ ಕಡಲೆಕಾಯಿ ಪರಿಷೆನ ಮಾಡ್ತಾಯಿದ್ದೀವಿ. ಈ ಬಾರಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಪ್ರಚಾರಕರು ಮತ್ತು ನಮ್ಮ ಹಿಂದೂ ದೇವರ ಪೂಜೆ ಮಾಡುವ ಅರ್ಚಕರಿಗೆ, ಅವರ ದಂಪತಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಜೊತೆಗೆ ಕಡಲೆಕಾಯಿ ಉಚಿತವಾಗಿ, ಕಬ್ಬು, ಇಲ್ಲಿ ಗಿಣ್ಣು ಗೆಣಸು ಇಲ್ಲ ಪ್ರಸಾದವಾಗಿ ನೀಡಲಾಗ್ತಾಯಿದೆ. ಈ ಬಾರಿ ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಬರ್ತಾಯಿದ್ದಾರೆ, ಯಡಿಯೂರಪ್ಪನವರು ಬರ್ತಾಯಿದ್ದಾರೆ, ವಿಜೇಂದ್ರ ಅವರು, ಹೀಗೆ ಅನೇಕ ಜನರು ಬರ್ತಾಯಿದ್ದಾರೆ. ನಮ್ಮ ನಾಯಕರುಗಳೆಲ್ಲ ಬರ್ತಾರೆ. ಅಂದರೆ ಎಷ್ಟು ವರ್ಷಗಳಿಂದ ಈ ಒಂದು ಕಡಲೆಕಾಯಿ ಪರಿಷೆ ಮಾಡ್ತಾ ಇದ್ದಾರೆ? ಮತ್ತು ಇದು 19ನೇ ವರ್ಷದ ಕಡಲೆಕಾಯಿ ಪರಿಷೆ. ಇದು 2006ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ನಮ್ಮ ಸುತ್ತಮುತ್ತ ಇರತಕ್ಕಂಥ ಜಮೀನುಗಳು BDA ಮತ್ತು ನೈಸ್ಗೆ ಭೂಸ್ವಾಧೀನ ಆಯಿತು. ಬರೋಂಥ ದಿನದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮ ಮತ್ತು ನಾವು ಉಳಿಬೇಕಲ್ಲ, ನಾವು ಬದುಕೋಕ್ಕೋಸ್ಕರ ಆದರೂ ನಮ್ಮ ಧರ್ಮ ಇರಬೇಕಲ್ಲ. ಹಾಗಾಗಿ ನಮ್ಮ ಧರ್ಮ ಇರಲಿ, ನಮ್ಮ ಧರ್ಮದ ಒಂದು ಪ್ರಚಾರ ಬರೋಂಥ ನಾಳೆ ದಿನದಲ್ಲಿ, ನಾಳೆ ಕಾರ್ಯಕ್ರಮದಲ್ಲಿ